ರಾಷ್ಟ್ರೀಯ ಅಧ್ಯಕ್ಷರು ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್.ಡಿ. ದೇವೇಗೌಡರು ಸಾಹೇಬರ 94ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಪಕ್ಷದ ಕಾರ್ಯಕರ್ತರು ಸೇರಿ ಏನು 18/5/2026 ನಮ್ಮ ಶಿಡ್ಲಘಟ್ಟ ಅಂದಿಗನಾಳ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬಾಲಾಜಿ ಚೌಲ್ಟ್ರಿಯಲ್ಲಿ 94ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ JDS ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಮಾಧ್ಯಮಗಳ ಮುಖೇನ ಪ್ರತಿಯೊಬ್ಬರಿಗೂ ನಾನು ಮನವಿಯನ್ನು ಮಾಡ್ತಾ, ಏನಿವತ್ತು ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ರೈತರನ್ನ ಗಮನದಲ್ಲಿಟ್ಕೊಂಡು ಅವರ ಒಂದು ಕೊಡುಗೆಯನ್ನು ಇವತ್ತು ನಾವೆಲ್ಲರೂ ಸ್ಮರಿಸುತ್ತಾ, ಏನಿವತ್ತು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಹಲವಾರು ಯೋಜನೆಗಳು ಕೊಟ್ಟಿರ್ತಕ್ಕಂಥ ಒಬ್ಬ ಯಾರು ಮಾಡಿದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ದೇವೇಗೌಡರು ಸಾಹೇಬರವರು ಈ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ರೈತರ ಪರವಾಗಿ, ಇವತ್ತು ಈ ರಾಜ್ಯದ ಎಲ್ಲ ಸಮುದಾಯಗಳ ಪರವಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಂಥ ನಾಯಕರು ನಾವೆಲ್ಲರೂ ಇವತ್ತು ಅವ್ರಿಗೆ 94 ವಯಸ್ಸಿನಲ್ಲಿ ಇವತ್ತು ಸಹ ನಮ್ಮ ರಾಜ್ಯದ ನೀರಾವರಿ ಸಂಬಂಧಪಟ್ಟಂತೆ, ನಮ್ಮ ರಾಜ್ಯದ ರೈತರ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಪ್ರತಿ ಪಾರ್ಲಿಮೆಂಟಲ್ಲೂ ಅವರು ಇವತ್ತು ಧ್ವನಿಯನ್ನು ಎತ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನ ಹರಿಸಿ ಇವತ್ತು ಅವರ ಒಂದು ಈ ಇಳಿ ವಯಸ್ಸಿನ ಒಂದು ಹುಟ್ಟುಹಬ್ಬವನ್ನು ಇವತ್ತು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ಬೇಕಂತ ಇವತ್ತು ನಮ್ಮ ಮುಖಂಡರುಗಳೆಲ್ಲ ಒಂದು ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ರಾಜ್ಯ ನಾಯಕರು ಯಾರು ಬರ್ತಾರೆ ಸರ್ ಇದಕ್ಕೆ? ಈ ಕಾರ್ಯಕ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಹಮ್ಮಿಕೊಂಡಿರೋದ್ರಿಂದ ರಾಜ್ಯ ನಾಯಕರಿಗೆ ಇವತ್ತು ನಾವು ಯಾರ ಗಮನಕ್ಕೂ ತಂದಿಲ್ಲ. ನಮ್ಮ ಸಂಸದರು, ನಮ್ಮ ಕೋಲಾರ ಲೋಕಸಭಾ ಸಂಸದರು ಮಲ್ಲೇಶಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮದ ರೂಪರೇಷೆಗಳು ಏನೇನು ಮಾಡ್ಕೊಂಡಿದ್ರು, ಏನು ಕಾರ್ಯಕ್ರಮ ನಡೆಸ್ಕೊಡ್ತಾರೆ? ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರು ಅವರ ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರಿಂದ ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೀನಿ. ಅವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ 4 ಜನಕ್ಕೆ ಒಳ್ಳೇದಾಗಂತ ಒಂದು ಕಾರ್ಯಕ್ರಮ ಹಮ್ಮಿಕೊಬೇಕಂತ ನಮ್ಮ ಗಮನದಲ್ಲೈತೆ. ನೋಡೋಣ ನಮ್ಮ ಮುಖಂಡರುಗಳು ಯಾವ ರೀತಿ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಪ್ರಕಾರ ಹುಟ್ಟಿದ ದಿವಸ 4 ಜನಕ್ಕೆ ಒಳ್ಳೇದಾಗಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಮಕ್ಕಳಿಗೆ ನಾವು 1ನೇ ಪ್ರೈಸು, 2ನೇ ಪ್ರೈಸು ಮತ್ತು 3ನೇ ಪ್ರೈಸು ಅಂತ ಘೋಷಣೆ ಮಾಡಿದ್ದೀರಿ. ಮತ್ತು ಆ ಶಾಲೆ ಶಿಕ್ಷಕರಿಗೆ, ಯಾವ ಶಾಲೆ ಹೆಚ್ಚಿನ ಅಂಕ ಪಡ್ಕೊಂಡಿರ್ತಾರೋ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಸಹ ನಾವು ಪ್ರತಿಭಾ ಪುರಸ್ಕಾರ ಅವ್ರಿಗೂ ಸಹ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಆ ಒಂದು ಇದರಲ್ಲಿ ಮಾಡ್ಕೊತೀರಿ. ಅದೆಲ್ಲ ನಾಳೆ ತೀರ್ಮಾನ ಆಗ್ತದೆ. ನಮ್ಮ ಮುಖಂಡರುಗಳೆಲ್ಲ ಕುಂತು ಮಾತಾಡಿ ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ಬೇಕಂತ ನಾಳೆ ತೀರ್ಮಾನ. ಟೈಮಿಂಗ್ಸ್ ಏನಿದೆ ಸರ್? ಸೋಮವಾರ 18ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ. ಸೋಮವಾರ 18/5/2026.